ನವೆಂಬರ್ 16ರಂದು ಸರ್ಕಾರಿ ನೌಕರರ ಸಂಘದ ಚುನಾವಣೆ ನಡೆಯಲಿದೆ ಎಂದು ಕಲಬುರಗಿ ತಾಲೂಕು ಸರ್ಕಾರಿ ನೌಕರರ ಚುನಾವಣೆಯ ಕಣದಲ್ಲಿರುವ ಶಿಕ್ಷಕಿ ನಂದಿನಿ ಎಸ್ ಸನಬಾಳ್ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ನವೆಂಬರ್ 16ರಂದು ಸರ್ಕಾರಿ ನೌಕರರ ಭವನ ಹಿಂದಿ ಪ್ರಚಾರ ಸಭಾ ಹಿಂದೂಗಳಿಗೆ ಮತದಾನ ನಡೆಯಲಿದೆ. ಕಲಬುರಗಿಯ ತಾಲೂಕಾ ಶಿಕ್ಷಕರ ವಿಭಾಗದಿಂದ 12 ಜನ ಶಿಕ್ಷಕರು ಸ್ಪರ್ಧೆ ಮಾಡುತ್ತಿದ್ದಾರೆ. ಅದರಲ್ಲಿ ಒಟ್ಟು 4 ಜನ ಶಿಕ್ಷಕರ ಪ್ರತಿನಿಧಿಗಳು ಆಯ್ಕೆ ಮಾಡಬೇಕಾಗಿದೆ ಎಂದರು. ಚುನಾವಣೆಯಲ್ಲಿ ನಾವು ಸ್ಪರ್ಧಿಗಳಾಗಿ ಭಾಗವಹಿಸಿದ್ದೇವೆ. ಈ ಚುನಾವಣೆಯಲ್ಲಿ ನಾವು ನಮ್ಮದೇ ಶಿಕ್ಷಕರ ಬೇಡಿಕೆಗಳನ್ನು ಕ್ರೋಢೀಕರಣ ಮಾಡಿ ಆ ಬೇಡಿಕೆಗಳನ್ನು ನೆರವೇರಿಸುವಂಥ ಒಂದು ಅವಕಾಶ ಕೊಟ್ಟರೆ ಆ ಬೇಡಿಕೆಗಳನ್ನು ನೆರವೇರಿಸುವಲ್ಲಿ ನಾವು ಹೋರಾಟ ಮಾಡ್ತೇವೆ ಅನ್ನೋ ವಿಶ್ವಾಸದಿಂದ ಈ ಚುನಾವಣೆಗೆ ನಿಂತಿದ್ದೇವೆ. ವಿಶೇಷವಾಗಿ ಶಿಕ್ಷಕರ ಅನೇಕ ಬೇಡಿಕೆಗಳಿದ್ದಾವೆ. ಆ ಬೇಡಿಕೆಗಳಲ್ಲಿ ನಮ್ಮ ಒಂದು ನಿಟ್ಟಿನಲ್ಲಿ ನಾವು ಹೋರಾಟ ಮಾಡಿ ಅವನ್ನು ನೆರವೇರಿಸುವ ದೃಷ್ಟಿಕೋನವನ್ನು ಇಟ್ಕೊಂಡು ಈ ಒಂದು ಚುನಾವಣೆಗೆ ನಾವು ಸ್ಪರ್ಧಿಗಳಾಗಿ ನಿಂತಿದ್ದೇವೆ. ನಮ್ಮದೇ ಆದಂಥ ಒಂದು ಬೇಡಿಕೆಗಳು ಇದ್ದಾವೆ. ಉದಾಹರಣೆಗೆ ನಾನು ಒಂದೆರಡು ಬೇಡಿಕೆಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. NPS ನೌಕರರ ಸೇವಾ ಭದ್ರತೆ, ಈ ಸೇವಾ ಭದ್ರತೆ ಹಾಗೂ NPS ನೌಕರರ ಪಿಂಚಣಿ ಬಗ್ಗೆ ಯಾವುದೇ ರೀತಿಯ ಖಚಿತ ಮಾಹಿತಿಗಳಿಲ್ಲ ಶಿಕ್ಷಕರಿಗೆ. ಅನೇಕ ಶಿಕ್ಷಕರುಗಳು ಗೊಂದಲದಲ್ಲಿದ್ದಾರೆ. ಉದಾಹರಣೆಗೆ ಶಿಕ್ಷಕರು ಅಕಾಲಿಕ ಮರಣ ಹೊಂದಿದಾಗ, NPS ಶಿಕ್ಷಕರ ಅಕಾಲಿಕ ಮರಣ ಹೊಂದಿದಾಗ ಅವ್ರ ಕುಟುಂಬಕ್ಕೆ ಬರಬೇಕಾದ ಒಂದು PF ಹಣ ಇರ್ಬೋದು, ಅವರ ಒಂದು ಪೆನ್ಷನ್ಗಾಗಿ ಮುಂದೆ ಕೊಟ್ಟಿರುವಂಥ ಒಂದು PF ಹಣದ ಒಂದು ವ್ಯವಸ್ಥೆಯನ್ನು ಮುಂದಿನ ದಿನಗಳಲ್ಲಿ ಅವ್ರ ಕುಟುಂಬಕ್ಕೆ ಸಕಾಲದಲ್ಲಿ ದೊರೆಯುವಂತೆ ಆಗಬೇಕು. ಆಮೇಲೆ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಯಾವುದೇ ಸೆಲೆಕ್ಷನ್ ಗ್ರೇಡ್ ಇಲ್ಲ, ಆ ಸೆಲೆಕ್ಷನ್ ಗ್ರೇಡ್ ಕೂಡ ಆಗಬೇಕು. ಅದೇ ರೀತಿ ಜ್ಯೋತಿ ಸಂಜೀವಿನಿಯಲ್ಲಿ ಹೆಚ್ಚಿನ ಒಂದು ಕಾಯಿಲೆಗಳಿಗೆ ಅನುಕೂಲ ಮಾಡಿಕೊಡ್ಬೇಕು. ಯಾಕಂದರೆ ಮಾರಣಾಂತಿಕ ಕಾಯಿಲೆಗಳಿಗೆ ಮಾತ್ರ ಅಲ್ಲಿ ಚಿಕಿತ್ಸೆ ಇದೆ. ಆದರೆ ಮತ್ತು ಅನೇಕ ಇಲಾಖೆಗಳಲ್ಲಿ ಜ್ಯೋತಿ ಸಂಜೀವಿನಿಯ ಸಂಪೂರ್ಣ ಒಂದು ಚಿಕಿತ್ಸೆ ಸಿಗ್ತಾ ಇಲ್ಲ. ಆಮೇಲೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಸಂಖ್ಯೆಗೆ ಕಾಯಿಲೆಗಳಿಗೆ ನೀವು ಅನುಕೂಲ ಮಾಡಿಕೊಟ್ಟಾಗ ಶಿಕ್ಷಕರಿಗೂ ಕೂಡ ಅನುಕೂಲ ಆಗ್ತದೆ. ಆಮೇಲೆ ಇನ್ನೊಂದು ಏನಂದರೆ GDF ಪ್ಲಾಟ್ ಆಸ್ತಿ ಖರೀದಿಯಲ್ಲಿ ಹೆಣ್ಮಕ್ಳಿಗೆ ಮೀಸಲಾತಿ ಸಿಗಬೇಕು ಅನ್ನೋ ಒಂದು ನಮ್ಮ ಬೇಡಿಕೆಗಳಿದ್ದಾವೆ. ಇನ್ನೊಂದು ಏನಂದರೆ ಕಾಲಕ್ಕೆ ತಕ್ಕಂತೆ ಬದಲಾಗುತ್ತಿರುವ ವಾತಾವರಣಕ್ಕೆ ಹೊಂದಿಕೊಳ್ಳುವಂತಹ ಹಾಗೂ ಕಾನೂನಾತ್ಮಕ ಹಾಗೂ ಸಂರಕ್ಷಣೆ ಹಾಗೂ ಬದ್ಧತೆ ಹಾಗೂ ನಿಯಮಾನುಸಾರ ನಮಗೆ ಬೇಕಾದಂಥ ಒಂದು ಕಾನೂನಿನ ಅರಿವು ಮೂಡಿಸಬೇಕಾದ್ರೆ ಮಹಿಳಾ ನೌಕರ ಸಂಘಗಳು ಬೇಕು. ಅದಕ್ಕಾಗಿ ನಾನು ಮಹಿಳಾ ನೌಕರರ ಪರವಾಗಿ ಈ ಒಂದು ಕಣದಲ್ಲಿ ಇಳಿದಿದ್ದೇನೆ. ನನಗೆ ನನ್ನ ಸೋದರರು ಶ್ರೀ ದೇವೇಂದ್ರಪ್ಪ ಗಣಮುಖಿಯವರು ಸಹಾಯ ಮಾಡಿದ್ದಾರೆ. ಅವರು ನನಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಮಹಿಳೆಯರಿಗೂ ಕೂಡ ಅವಕಾಶಗಳು ಇರಬೇಕು. ಈ ಮಹಿಳೆಯರಿಗೆ ಅವಕಾಶ ಕೊಟ್ಟಾಗ ಮಹಿಳಾ ಶಿಕ್ಷಕಿಯರ ಒಂದು ಬೆಂಬಲ ಜಾಸ್ತಿ ಇದೆ. ಮಹಿಳಾ ಶಿಕ್ಷಕಿಯರ ಒಂದು ಸಂಖ್ಯೆನೂ ಕೂಡ ಇಲ್ಲಿ ನಮ್ಮ ಜಾಸ್ತಿ ಇದೆ. ಹಾಗಾಗಿ ಮಹಿಳೆಯರು ಎಲ್ಲ ಇಲಾಖೆಗಳಲ್ಲಿ ಸುರಕ್ಷಿತವಾದ ವಾತಾವರಣದಲ್ಲಿ ತಮ್ಮ ಹುದ್ದೆಗಳನ್ನು ಕರ್ತವ್ಯಗಳನ್ನು ಮಾಡಬೇಕಾಗಿ ಅವರೊಂದಿಗೆ ನಾನು ಬೆಂಬಲವಾಗಿ ನಿಂತಿದ್ದೀನಿ. ಇನ್ನೊಂದು ಏನಂದರೆ ಪ್ರಾಥಮಿಕ ಶಾಲೆಯಲ್ಲಿ ವಿಶೇಷವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರಿದ್ದಾರೆ. ನಮ್ಮದೇ ಆದಂಥ ವಿಶೇಷ ಬೇಡಿಕೆಗಳಿದ್ದಾವೆ. ಆ ಬೇಡಿಕೆಗಳನ್ನು ನೆರವೇರಿಸಬೇಕಾಗ್ತದೆ. ಕೆಲವೊಂದು ಸಂದರ್ಭಗಳಲ್ಲಿ ಒಬ್ಬ ಅಭ್ಯರ್ಥಿಯ ಅವಶ್ಯಕತೆ ಇರ್ತದೆ, ಮಹಿಳಾ ಪದಾಧಿಕಾರಿಯ ಅವಶ್ಯಕತೆ ಇರ್ತದೆ, ಕೆಲವೊಂದು ಗೌಪ್ಯತೆ ಇರ್ತವೆ. ಆ ಗೌಪ್ಯತೆಗಳನ್ನು ಹೇಳ್ಕೊಳ್ಬೇಕಾದ್ರೆ ಮಹಿಳಾ ಅಭ್ಯರ್ಥಿ ಅಲ್ಲಿ ಇರಬೇಕಾಗ್ತದೆ. ಮಹಿಳೆಯರಿಗೆ ಆದ್ಯತೆ ಕೊಡಬೇಕು. ಆ ಮಹಿಳೆಯರ ಪರವಾಗಿ ನಿಂತಿದ್ದೀನಿ. ಉದಾಹರಣೆಗೆ ಸರ್ಕಾರಿ ಶಿಕ್ಷಕರ ಸಂಘದಲ್ಲಿ ಮಹಿಳಾ ನೌಕರರಿಗೆ ಮೀಸಲಾತಿ ಇದೆ. ಆದರೆ ಸರ್ಕಾರಿ ನೌಕರರ ಸಂಘದಲ್ಲಿ ಮಹಿಳೆಯರಿಗೆ ಯಾವುದೇ ರೀತಿಯ ಮೀಸಲಾತಿ ಇಲ್ಲ. ಇಲ್ಲಿ ಸಾಮಾನ್ಯವಾಗಿ ಸ್ಪರ್ಧೆಗಳನ್ನು ಇಟ್ಟಿದ್ದಾರೆ. ಇಲ್ಲಿ ಮಹಿಳೆಯರಿಗೆ ಅವಕಾಶಗಳನ್ನು ನಮಗಾಗಿ ಅವಕಾಶ ನಾವು ಮಾಡಿಕೊಂಡು ಬಂದಿದ್ದೇವೆ. ಮಹಿಳೆಯರಿಗೆ ಒಂದು ಅವಕಾಶ ಮಾಡಿಕೊಟ್ಟಾಗ ಖಂಡಿತವಾಗಿ ನಾವು ಒಂದು ಸರ್ಕಾರದಲ್ಲಿ ಹೋರಾಟ ಮಾಡೋಕ್ಕೆ ಅನುಕೂಲ ಆಗ್ತದೆ ಅನ್ನೋ ಒಂದು ವಿಶ್ವಾಸದಿಂದ ನಾವು ಯಾವುದೇ ಪುರುಷರ ವಿರುದ್ಧ ಆಗಲಿ ಅಥವಾ ಯಾವುದೇ ಸಂಘಟನೆಯ ವಿರೋಧಿಗಳಾಗಲಿ ಇಲ್ಲ. ನಮ್ಮ ಒಂದು ಹೋರಾಟ ಒಂದು ಸುರಕ್ಷಿತವಾದ ವಾತಾವರಣ ನಿರ್ಮಾಣ ಮಾಡುವುದು, ಕಾಲಕ್ಕೆ ತಕ್ಕಂತೆ ಬದಲಾವಣೆಗಳಾದಂಥ ಕಾನೂನಿನ ಅರಿವು ಮೂಡಿಸುವುದು, ಎಲ್ಲ ವರ್ಗದ ಮಹಿಳೆಯ ನೌಕರರಿಗೂ ಹಾಗೂ ವಿಶೇಷವಾಗಿ ಶಿಕ್ಷಣ ಇಲಾಖೆಯಲ್ಲಿರುವಂಥ ನಮ್ಮ ಮಹಿಳೆಯರಿಗೆ ಅನುಕೂಲ ಮಾಡಿಕೊಳ್ಳುವ ಒಂದು ನಿಟ್ಟಿನಲ್ಲಿ ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟಾಲಜಿ,
ಆಂಡೋಕ್ರಾಲಜಿ, ENT ಮತ್ತು ಅಫ್ತಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್ಸ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ಎಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108.